ಜಾಜಿ ಅಕ್ಕ, ನೀವಿನ್ನೂ ಅಡುಗೆ ಮಾಡಿಲ್ಲ ಅಲ್ವಾ? ಇನ್ನೂ ರೆಡಿ ಮಾಡಿಲ್ಲ ಮೇಡಮ್, ಇವಾಗ ಮಾಡಬೇಕು. ಬೇಡ ಬೇಡ, ಇವತ್ತು ಅಡುಗೆ ನಾನೇ ಮಾಡ್ತೀನಿ, ನೀವು ನಂಗೆ ಸಹಾಯ ಮಾಡಿ ಸಾಕು. ನನ್ನ ಹಸ್ಬೆಂಡ್ಗೋಸ್ಕರ ತುಪ್ಪ ಹಾಕಿ ಮೈಸೂರು ಪಾಕು, ಬಿಸಿಬೇಳೆ ಬಾತು, ಸಂಡಿಗೆ, ಹಪ್ಪಳ, ಪಕೋಡ, ಕೇಸರಿ ಬಾತು. ಮೇಡಮ್ ಸರ್ ಡಯಟಲ್ಲಿದ್ದಾರೆ, ಅವ್ರು ಇದನ್ನೆಲ್ಲ ತಿಂತಾರ ಮೇಡಮ್? ಜಾಜಿ ಅಕ್ಕ, ಹೆಂಡತಿ ಪ್ರೀತಿಯಿಂದ ಮಾಡಿಕೊಟ್ಟೆ ಯಾವ ಗಂಡ ಬೇಡ ಅಂತಾರೆ? ಮೇಡಮ್, ನೀವು ಇಷ್ಟೊಂದು ಕಷ್ಟಪಟ್ಟು ಮಾಡೋ ಮುಂಚೆ ಒಂದ್ಸಲಿ ಚಿರುಸರಿ ಫೋನ್ ಮಾಡಿಬಿಟ್ಟು ಅವ್ರು ಇದನ್ನೆಲ್ಲ ತಿಂತಾರ ಅಂತ ಒಂದ್ಸಲಿ ಕೇಳಿ. ಜಾಜಿ ಅಕ್ಕ, ಸರಿ, ನಿಮ್ಮ ಸಮಾಧಾನಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡ್ತೀನಿ, ಆಯ್ತಾ? ನೋಡಿ, ನಾವು ಹಸ್ಬೆಂಡ್ ಬಗ್ಗೆ ಮಾತಾಡ್ತಿದ್ವಿ, ಹಸ್ಬೆಂಡ್ ಫೋನ್ ಮಾಡ್ತಿದ್ದಾರೆ. ಹಸ್ಬೆಂಡು ನಿಮ್ಗೆ 100 ವರ್ಷ ಆಯಸ್ಸು. ಹೌದಾ? ಈಗ ತಾನೇ ನಾನು ಜಾಜಿ ಅಕ್ಕ ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಅಷ್ಟೆಲ್ಲ ಆಯಸ್ ಬೇಡ ಬಿಡ್ರಿ. ಯಾಕೆ? 3 ವರ್ಷ ಯಾರೀ ಬದುಕ್ತಾರೆ ಈಗಿನ ಕಾಲದಲ್ಲಿ? ಹಬ್ಬಬ್ಬ ಅಂದ್ರೆ 60ರಿಂದ 70 ಲಾಸ್ಟ್. ಅಯ್ಯೋ ಇಲ್ಲಪ್ಪ, ನನ್ನ ಹಸ್ಬೆಂಡ್ ಪೂರ್ತಿ 100 ವರ್ಷ ಬದುಕ್ಬೇಕು. ನಮ್ಮ ಆಯಸ್ ಎಷ್ಟಿರುತ್ತೆ ಅಂತ ಯಾರಿಗ್ರಿ ಗೊತ್ತಿರುತ್ತೆ? ಬೇಕಿದ್ರೆ ನನ್ನ ಆಯಸ್ಸು ನಿಮ್ಗೆ ಕೊಡ್ತೀನಿ, ಆಯ್ತಾ? ಡೈರೆಕ್ಟ್ ಆಗಿ ಹಾರ್ಟಿಗೆ ಟಚ್ ಮಾಡ್ಬಿಟ್ರಲ್ರಿ. ನೆನೆ ಎಲ್ಲ ನನ್ನ ಮೇಲೆ ಸಿಡುಕ್ತಿದ್ರಿ, ಇವತ್ತು ನೋಡಿದ್ರೆ ಪಟಾಕಿ ಸಿಡಿಯೋ ಥರ ಮಾತಾಡ್ತಿದ್ದೀರಾ. ನಿಮ್ ಖುಷಿಗೆ ಏನ್ ಕಾರಣ ಅಂತ ತಿಳ್ಕೊಬೋದಾ? ಹಸ್ಬೆಂಡು ನಾನು ಒಂಥರ ಚಂದ್ರನ್ ತರ ನೋಡಿ. ಅಮಾವಾಸ್ಯೆ ದಿನ ಚಂದ್ರ ಕಾಣಿಸೋದೇ ಇಲ್ಲ, ಆದ್ರೆ ಪೌರ್ಣಿಮೆ ದಿವಸ ಪೂರ್ತಿಯಾಗಿ ಕಾಣಿಸ್ತೀನಿ. ಹಂಗೆ ಒಂದ್ ದಿವಸ ಖುಷಿಯಾಗಿರ್ತೀನಿ, ಒಂದ್ ದಿವಸ ಕೋಪದಲ್ಲಿರ್ತೀನಿ. ಅದಕ್ಕೆಲ್ಲ ಕಾರಣ ಕೇಳಬಾರ್ದು. ಓಹೋ, ಅಂದ್ರೆ ನಿಮಗೆ ಲೂಸ್ ಅನ್ಕೋಬೇಕು. ಹಸ್ಬೆಂಡು ಆಯ್ತಾಯ್ತು, ತಮಾಷೆ ಮಾಡಿದೆ. ನೀವು ಯಾವಾಗಲೂ ಇದೇ ಥರ ಖುಷಿಯಾಗಿರ್ಬೇಕು, ಆಗ್ಲೇ ನನ್ ಖುಷಿ. ನಾನು ಹಾಗೆ ಇರ್ಬೇಕು ಅಂತ ಅನ್ಕೊಂಡಿರ್ತೀನಿ, ಆದ್ರೆ ಸಮಯ ಸಂದರ್ಭ ಎಲ್ಲ ನನಗೆ ಕಟ್ಟಾಕ್ಬಿಡತ್ತೆ. ಅಂಥದ್ದೇನಾಯ್ತು? ಸದ್ಯ ಖುಷಿಯಾಗಿದ್ದೀನಿ, ನೀವು ಸಿಗ್ತೀರಲ್ವಾ, ಯಾಕೆ ಅಂತ ಹೇಳ್ತೀನಿ. ಹಸ್ಬೆಂಡು, ನಿಮ್ಗೋಸ್ಕರ ಇವತ್ತು ನಾನೇ ಅಡುಗೆ ಮಾಡಿ ಮೈಸೂರು ಪಾಕು, ಬಿಸಿಬೇಳೆ ಬಾತು, ಪಕೋಡ, ಮತ್ತೆ ಸಂಡಿಗೆ, ಹಪ್ಪಳ, ಕೇಸರಿ ಬಾತು ಎಲ್ಲ ಮಾಡ್ಕೊಂಡು ತಗೊಂಡ್ ಬರ್ತೀನಿ, ಆಯ್ತಾ? ಅವರೇ ಬೇಡ, ಬೆಳಗ್ಗೆ ತಿಂಡಿ ತಿಂದಿದ್ದೆ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಅದು ಅಲ್ಲದೆ ನನಗೆ ಡಯಟ್ ಅಲ್ಲಿದ್ದೀನಿ, ಮಧ್ಯಾಹ್ನ ಬರೀ ಜ್ಯೂಸ್ ಕುಡಿಯೋದು. ಅಂದ್ರೆ ನಾನ್ ಮಾಡಿದ ಅಡ್ಗೆ ತಿನ್ನಲ್ವಾ? ತಿಂತೀನ್ರಿ, ಇವತ್ತು ಬೇಡ ಅಂತಿರೋದು. ಫೋನ್ ಮಾಡಿದ ವಿಷಯನೇ ಮರ್ತ್ಬಿಡ್ತಿದ್ದೆ ನೋಡಿ. ನನಗಿಂತ ಮುಖ್ಯ ನಿಮ್ಮ ಅತ್ತಿಗೆ ಹತ್ರ ಹೋಗಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಅವ್ರಿಗೇನಾಗಿದೆ? ಆರಾಮಾಗೇ ಇದಾರಲ್ವಾ? ಅವ್ರಿಗೆ ಏನಾದ್ರು ಬೇಕಿದ್ರೆ ಅವ್ರು ಕೇಳ್ತಾರೆ. ಆಗಲ್ಲ ರೀ, ಇವತ್ತು ಅವ್ರು ರೂಮಿಂದ ಎಲ್ಲೂ ಆಚೆ ಬರಲ್ಲ. ಹೌದಾ? ಯಾಕೆ ಏನು ಎಲ್ಲ ಕೇಳಬೇಡಿ. ರೂಮ್ ಹತ್ರ ಹೋಗಿ ಅವ್ರನ್ನ ಗಮನಿಸಿ, ಅಂದ್ರೆ ದಯವಿಟ್ಟು ತೊಂದರೆ ಕೊಡಬೇಡಿ. ಸರಿ ಹಸ್ಬೆಂಡ್. ಸರಿ. ಅವ್ರಿಗಿದೆಲ್ಲ ಬೇಡವಂತೆ. ನಾನು ಹೇಳಿಲ್ವಾ ಮೇಡಮ್, ಚಿರುಸರು ಈ ಟೈಮಲ್ಲಿ ಅದನ್ನೆಲ್ಲ ತಿನ್ನಲ್ಲ ಅಂತ? ಅದೇನೋ ಸರಿ ಜಾಜಿ ಅಕ್ಕ, ಆದ್ರೆ ಅವ್ರು ನನಗೆ ಸೌಂದರ್ಯ ಮೇಡಮ್ ರೂಮ್ ಹತ್ರ ಹೋಗು, ಅವ್ರನ್ನ ಗಮನಿಸು ಅಂತ ಅಂದ್ರು. ಆದ್ರೆ ಅವ್ರು ತೊಂದರೆ ಕೊಡಬೇಡ ಅಂತಾನೂ ಅಂದ್ರು. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೇಡಮ್, ಈ ಮನೇಲಿ ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ವರ್ಷದಲ್ಲಿ ಅಪ್ಪ, ಈ ಹೋಟ್ಲು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬಂದಿ. ಇಟ್ಸ್ ಓಕೆ ಕಂದ. ನೋಡಿ, ನಿಮ್ಗೆ ಏನ್ ಬೇಕು ಎಲ್ಲ ತಿನ್ನಿ, ಆಯ್ತಾ? ರೀ ಸುಕನ್ಯಾ, ಇನ್ನೂ ಇಲ್ಲೇ ನಿಂತಿದ್ದೀರಾ? ನಾನು ಆಗ್ಲೇ ಹೇಳೋದಲ್ಲ ಹೋಗಿ ಅಂತ. ನೀವು ಇಡೀ ದಿನ ಇಲ್ಲೇ ನಿಂತರು ಅವಳು ಬಾಗಿಲು ತೆಗಿಯಲ್ಲ. ನಿಮ್ಮ ಯಜಮಾನರು ನಿಮ್ಗೆ ಹುಡುಕ್ತಾ ಇದ್ದಾರೆ, ಹೋಗಿ. ಅಯ್ಯೋ, ಅವ್ರದ್ದು ಬಿಡಿ. ಅವ್ರ ಕಣ್ಮುಂದೆ ನಾನು ಇಲ್ಲ ಅಂದ್ರೆ ನಾನು ಹುಡುಕ್ತಾನೆ ಇರ್ತಾರೆ. ಮತ್ತೆ ನೀವೇನಕ್ಕೆ ಬಂದಿದ್ದು? ನಿಮ್ಮ ತಂಗಿ ಮೇಲೆ ಕಾಳಜಿ ಇರೋದಕ್ಕೆ ತಾನೆ. ಹಾಗೆ ನನಗೂ ಸೌಂದರ್ಯ ಮೇಲೆ ಕಾಳಜಿ ಇರೋದಕ್ಕೆ ನಾನು ಇಲ್ಲೇ ಇರೋದು. ನಿಮ್ಮಿಷ್ಟ, ಕಾಯ್ರಿ. ಅಲ್ಲ ಪ್ರಭಾಕರ್ ಅವರೇ, ಸೌಂದರ್ಯ ಹೊರಗೆ ಬರಲ್ಲ ಅಂತ ನೀವು ಹೇಳಿದ್ರಿ, ಅದು ನಿಮಗೆ ಗೊತ್ತಿತ್ತು. ಆದ್ರೂ ನೀವೇನಕ್ಕೆ ಸೌಂದರ್ಯ ಸೌಂದರ್ಯ ಅಂದ್ರೆ ಬಾಗಿಲು ತಡ್ತಿದ್ರಿ? ನೋಡ್ರಿ, ಇದು ಪ್ರತಿ ವರ್ಷ ನನ್ನ ಅಭ್ಯಾಸ. ಅವಳು ಬರಲ್ಲ ಅಂತ ನನಗೆ ಗೊತ್ತು, ಆದರೂ ಕರೆಯೋದು ಅಣ್ಣನಾಗಿ ಇದು ನನ್ನ ಧರ್ಮ. ಹಂಗೆ ಕರಿತೀನಿ. ಸೌಂದರ್ಯ, ನೀನು ರೂಮಿಂದ ಹೊರಗಡೆನೆ ಬರಲ್ಲ ಅನ್ಕೊಂಡಿದ್ದೆ, ಸದ್ಯ ಬಂದಲ್ಲ. ನಂಗೆ ತುಂಬ ಖುಷಿ ಆಯ್ತಮ್ಮ. ಅದು ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಗೆ ಹೋಗಿ ಬರ್ತೇನೆ. ರೀ ಪ್ರಭಾಕರ್ ಅವರೇ, ಇಷ್ಟೊತ್ತು ಒಳಗಡೆ ಇದ್ಲು, ರೂಮಿಂದ ಹೊರಗಡೆನೆ ಬರಲ್ಲ ಅಂದ್ರಿ, ಈಗ ಹೊರಗೋಗ್ತಾಳೆ. ಏನ್ರಿ ಕತೆ? ಅದು ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರತ್ತ. ರೀ, ಇಂಗ್ಲಿಷ್ ಬರ್ದಿದ್ರು ಯಾಕೆ ಇಷ್ಟು ಕಷ್ಟಪಟ್ಕೊಂಡು ಓದ್ತಾ ಇದ್ದೀರಾ? ಹಸ್ಬೆಂಡು, ನಾವು ಮೊಬೈಲ್ ತರ ಆಗಾಗ ಅಪ್ಡೇಟ್ ಆಗ್ತಾನೆ ಇರ್ಬೇಕು.
ಈಗ ಕಷ್ಟಪಟ್ರೇನೆ ನಾಳೆ ಕಲಿಯಕ್ಕಾಗೋದು. ಅಷ್ಟಕ್ಕೂ ಈಗಿನ ಕಾಲದಲ್ಲಿ ಗಂಡಂದ್ರಿಗೆ ಇಂಗ್ಲಿಷ್ ಮಾತ್ರ ಹೆಂಡತಿ ಕಂಡ್ರೇನೆ ಪ್ರೀತಿ ಜಾಸ್ತಿ ಅಂತೆ. ಇದ್ಯಾರು ಹೇಳಿದ್ದು? ಫೋನಲ್ಲಿ ಯಾರೋ ಮೆಸೇಜ್ ಕಳ್ಸಿದ್ರು. ಅದಕ್ಕೆ ನೀವು ಇಂಗ್ಲಿಷ್ ಕಲಿಯಕ್ ಟ್ರೈ ಮಾಡ್ತಿದ್ರಾ? ಯಾ ಹಸ್ಬೆಂಡು? ಎಲ್ಲ ಸರಿ, ಈ ಹಸ್ಬೆಂಡು ಅನ್ನೋದ್ ಬದಲು ಡೀಸೆಂಟ್ ಆಗಿ ಹಸ್ಬೆಂಡ್ ಅಂತ ಕರಿ ಹೋಗ್ತಾನೆ. ಅದೇ ಫೇಮಸ್ ಆಗಿದ್ದು, ಅದಕ್ಕೆ ನಿಮ್ಮನ್ನ ಹಸ್ಬೆಂಡು ಅಂತ ಕರಿತೀನಿ. ನನ್ಗೂ ಇಷ್ಟ. ಆಯ್ತು, ಬೇಗ ಆರ್ಡರ್ ಮಾಡಿ. ನೋನು ಹಸ್ಬೆಂಡು, ನೀವೇ ಆರ್ಡರ್ ಮಾಡಿ. ಸರಿ, ಏನ್ ತಿಂತೀರಾ? ನೀವೇನಾದ್ರೂ ಹೇಳಿ. ಊಟಕ್ಕೆ ನೀವೆಲ್ಲ ಕರ್ಕೊಂಡ್ ಬಂದಿದ್ದ? ಹಸ್ಬೆಂಡು ಇದು ಬರೀ ಊಟ ಅಲ್ಲ, ಮತ್ತೆ ಏಟು. ಇದನ್ನು ಅಚ್ಚುನ ಹೇಳ್ಕೊಟ್ಲಾ? ಇಲ್ಲಪ್ಪ, ಇದನ್ನ ನಾನೇ ಕಲ್ತಿದ್ದೆ. ಈಗ ಬೇಗ ಆರ್ಡರ್ ಮಾಡಿ ಹಸ್ಬೆಂಡು. ನೀವ್ ಯಾಕ್ರಿ ನಗ್ತಾ ಇದ್ದೀರಾ? ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರ್ದಲ್ವಾ, ಅದಕ್ಕೆ ಅವ್ರು ನಗ್ತಿದ್ದಾರೆ ಅಲ್ವಾ? ಎಸ್ ಮೇಡಮ್. ನೋಡಿದ್ರ, ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರೆದ್ರೆ ಎಲ್ರು ಖುಷಿ ಪಡ್ತಾರೆ. ನನ್ಗೂ ಇಷ್ಟ ಆಗುತ್ತೆ. ಹಸ್ಬೆಂಡು. ಆಯ್ತಾಯ್ತು. ಸರಿ, ಹಾಗಾದ್ರೆ ಒಂದ್ ಹರ ಬರ ಕಬಾಬ್.